ನಿನ್ನೆ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದ ಹಿನ್ನೆಲೆ ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಮೋದಿ ಸಾಗುವಂತ ದಾರಿಯಲ್ಲೇ ಜಿಲೆಟಿನ್ ಕಡ್ಡಿ ಕೂಡ ಪತ್ತೆಯಾಗಿತ್ತು. ಇದೇ ಕೇಸ್ ಸಂಬಂಧಪಟ್ಟಂತೆ ಈಗ ವಿಶೇಷ ತನಿಖಾ ತಂಡಗಳಿಂದ ತನಿಖೆ ಮುಂದುವರಿತಾ ಇದೆ. ಬೆಂಗಳೂರು ಹಾಗೂ ಬೆಂಗಳೂರು ದಕ್ಷಿಣ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಯುತ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಜಿಲೆಟಿನ್ ಕಡ್ಡಿ ಬಿಸಾಕಿದ ವ್ಯಕ್ತಿಯ ಬಗ್ಗೆ ತನಿಖೆ ಈಗ ಮುಂದುವರಿಸಲಾಗ್ತಾ ಇದೆ. ಜಿಲೆಟಿನ್ ಪತ್ತೆಯಾದ ಸ್ಥಳದ ಸುತ್ತಮುತ್ತಲಿನ ಸಿಸಿಟಿವಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಹೀಗೆ ನಿನ್ನೆ ದಿಢೀರಾಗಿ ನಡೆದಿರುವಂತಹ ಘಟನೆ ಇದು. ಕನಕಪುರ ರೋಡ್ ಹತ್ರ ಪ್ರಧಾನಿ ಮೋದಿ ಅವರು ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅದಾದ ನಂತರ ವಾಪಸ್ ಅವರು ಹೋಗುವಂತಹ ದಾರಿಯಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗುತ್ತೆ. ಅದಾದ ನಂತರ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಈ ಪ್ರಕರಣದಲ್ಲಿ ಈಗಾಗಲೇ ಓರ್ವನನ್ನ ಅರೆಸ್ಟ್ ಕೂಡ ನಿನ್ನೆಯೇ ಮಾಡಿರ್ತಾರೆ. ಒಂದು ನಿಗೂಢ ಸ್ಥಳದಲ್ಲಿ ಇಟ್ಟು ಆತನನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ. ಇನ್ನು ಇದರಲ್ಲಿ ಏನಾಗಿರ್ಬೋದು, ಯಾಕಾಗಿರ್ಬೋದು ಅಥವಾ ಬೇರೆ ಏನಾದರೂ ಇದೆಯಾ? ಈಗಾಗಲೇ ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆಯೇ ಅರೆಸ್ಟ್ ಮಾಡಿ ಅದಾದ ನಂತರ ಒಂದು ನಿಗೂಢ ಸ್ಥಳದಲ್ಲಿ ಇಟ್ಟು ಅವನ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಇತ್ತು. ಈಗ ವಿಶೇಷ ತನಿಖಾ ತಂಡಗಳಿಂದ ಈಗ ತನಿಖೆ ಮುಂದುವರಿತಾ ಇದೆ. ಇನ್ನು ಏನೆಲ್ಲ ಇರ್ಬೋದು ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ. ಜಿಲೆಟಿನ್ ಕಡ್ಡಿ ಯಾರು ಬಿಸಾಕಿದ್ನೋ ಆ ಒಂದು ವ್ಯಕ್ತಿಯ ತನಿಖೆ ವಿಚಾರಣೆ ಎಲ್ಲ ಮುಂದುವರಿತಾ ಇದೆ. ಇನ್ನೂ ಕೂಡ ಯಾರಾದರೂ ಇದ್ದಾರಾ ಇದರಲ್ಲಿ ಅಂತ ಹೇಳಿ ಪೊಲೀಸರು ಬಲೆ ಬೀಸಿದ್ದಾರೆ. ಹಾಗಾಗಿ ಸುತ್ತಮುತ್ತ ಇರುವಂತಹ ಸಿಸಿಟಿವಿ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಇನ್ನು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ ಜಿಲೆಟಿನ್ ಪತ್ತೆ ಕೇಸ್. ಪ್ರಧಾನಿಗೆ ಹಂತ ಹಂತದ ಭದ್ರತೆ ಇದ್ರೂ ಕೂಡ ಜಿಲೆಟಿನ್ ಪತ್ತೆ ಆಯಿತು ಹೇಗೆ? ಅದರಲ್ಲೂ ಕೂಡ ಆಶ್ರಮಕ್ಕೆ ಹತ್ತಿರದ ರಸ್ತೆಯಲ್ಲೇ ಜಿಲೆಟಿನ್ ಕಡ್ಡಿ ಪತ್ತೆಯಾಗುತ್ತೆ. ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ ಈಗ ಜಿಲೆಟಿನ್ ಪತ್ತೆ ಪ್ರಕರಣ. ಈಗಾಗಲೇ ಸ್ಥಳೀಯರನ್ನ ಕರೆಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಕಗಲಿಪುರ ಠಾಣಾ ವ್ಯಾಪ್ತಿಯ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಕೊರೆಸಿದ್ದ ಕ್ವಾರಿಗಳ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಕ್ವಾರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರಂತೆ ಪೊಲೀಸರು. ಪ್ರಧಾನಿ ಮೋದಿ ಅವರು ಸಂಚಾರ ಮಾಡುವಂತಹ ರಸ್ತೆಯಲ್ಲೇ ಆಶ್ರಮದ ಹತ್ತಿರವೇ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಅಂತೇಳಿ ಏನು ಆಗಮಿಸಿದ್ರು ಆ ಒಂದು ಆಶ್ರಮದ ಹತ್ರ ಈ ಒಂದು ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುತ್ತೆ. ಈ ಹಿನ್ನೆಲೆ ಈಗ ಭದ್ರತೆಯಲ್ಲೂ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದು ಈಗ ಪೊಲೀಸ್ ಅವರಿಗೆ ದೊಡ್ಡ ತಲೆನೋವಾಗಿದೆ. ಇತ್ತೀಚೆಗೆ ಕೊರೆಸಿದ ಕ್ವಾರಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸುತ್ತಮುತ್ತ ಇರುವಂತಹ ಸಿಸಿಟಿವಿ ಪರಿಶೀಲನೆ ಮಾಡಲಾಗ್ತಾ ಇದೆ ಹೇಗಾಯಿತು ಅಂತ ಹೇಳಿ. ಅದಾದ ನಂತರ ನಿನ್ನೆ ಯಾವಾಗ ಈ ರೀತಿಯಾಗಿ ಘಟನೆ ಆಯಿತು ಅಥವಾ ಮಧ್ಯಾಹ್ನ ಇನ್ನೂ ಕೂಡ ಪ್ರಧಾನಿ ಮೋದಿ ಅವರು ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲೇ ಇದ್ರು, ಆ ಸಂದರ್ಭದಲ್ಲಿ ಪೊಲೀಸ್ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದಾದ ನಂತರ ಕೂಡಲೇ ಆ ಒಂದು ಭಾಗದಲ್ಲಿ ಮತ್ತಷ್ಟು ಸೆಕ್ಯೂರಿಟಿ ಹೆಚ್ಚಾಗುತ್ತೆ. ಹಾಗೆ ಪೊಲೀಸರು ಅಲರ್ಟ್ ಆಗಿರ್ತಾರೆ. ಒಟ್ಟು 4 ವಿಶೇಷ ತಂಡಗಳಿಂದ ಮುಂದುವರೆದಿದೆ ಈ ತನಿಖೆ. ಅನುಮಾನಾಸ್ಪದವಾಗಿ ಓಡಾಡಿದ್ದ ವ್ಯಕ್ತಿಗಳನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಕಾರ್ಯಕ್ರಮಕ್ಕೂ 2 ತಾಸು ಮುನ್ನವೇ ಪತ್ತೆಯಾಗಿದೆ. ಹಾಗಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಇವರ ನೇತೃತ್ವದಲ್ಲಿ ತನಿಖೆ ಮುಂದುವರಿತಾ ಇದೆ. ಹೀಗೆ ಒಟ್ಟು 4 ವಿಶೇಷ ತಂಡಗಳು ಈಗ ರಚನೆ ಮಾಡಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡಿದ್ದಂತಹ ವ್ಯಕ್ತಿಗಳನ್ನ ಎಲ್ಲವೂ ಕೂಡ ಕರೆಸಿ ವಿಚಾರಣೆ ನಡೆಸಲಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಪ್ರಧಾನಿ ಮೋದಿ ಅವರು ಸಂಚಾರ ಮಾಡುವಂತ ಜಾಗದಲ್ಲಿ ಈ ರೀತಿಯಾಗಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗುತ್ತೆ ಅಂತಂದ್ರೆ ಮತ್ತೆ ಎಲ್ಲೋ ಒಂದು ರೀತಿಯಾಗಿ ಭದ್ರತೆ ಮೇಲೆಯೂ ಕೂಡ ಪ್ರಶ್ನೆಗಳು ಹುಟ್ಟುತ್ತೆ. ಅಷ್ಟೊಂದು ಜನ ಪೊಲೀಸರು ಇದ್ರು ಏನ್ ಮಾಡಿದ್ರು ಅಂತ. ಇನ್ನ ಏನಾಗಿದೆ ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯದ ಅಪ್ಡೇಟ್ಸ್? ರೋಶ್ನಿ, ಏನು ತಾಜ್ಗುಣಿ ಬಳಿ ಇರುವಂತಹ ಆರ್ಟ್ ಆಫ್ ಲಿವಿಂಗ್ ಏನಿದೆ ಅಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಬೆಂಗಳೂರು ದಕ್ಷಿಣ ಎಸ್ಪಿ ಆಗಿರುವಂತಹ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ಅದರಲ್ಲೂ ಕೂಡ ವಿಶೇಷವಾಗಿ 4 ತಂಡಗಳನ್ನ ರಚನೆ ಕೂಡ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಒಂದೊಂದು ಟೀಮ್ ಒಂದೊಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಒಂದು ಟೀಮ್ ಈ ಜಿಲೆಟಿನ್ ಹಾಕಿದಂತ ವ್ಯಕ್ತಿಯ ಬಗ್ಗೆ ಮಾಹಿತಿನ ಪಡೆಯುವಂತ ಕೆಲಸ ಮಾಡ್ತಿದ್ರೆ, ಮತ್ತು 3 ಟೀಮ್ಗಳು ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಸಿಸಿಟಿವಿ ಅಥವಾ ಅಲ್ಲಿ ಓಡಾಡಿದಂತ ಅನುಮಾನಾಸ್ಪದವಾಗಿ ಇದ್ದಂತ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಪಡೆಯುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಮತ್ತೊಂದು ಟೀಮ್ ಕೂಡ ಈ ಒಂದು ಕ್ವಾರಿಗಳನ್ನ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಗ್ಲಿಪುರ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಒಂದು ಕ್ವಾರಿಗಳ ಬಗ್ಗೆ ಮಾಹಿತಿ ಇತ್ತು. ಅಲ್ಲಿ ಕೆಲವೊಂದಷ್ಟು ಜಿಲೆಟಿನ್ ಕಡ್ಡಿಗಳನ್ನ ಬಳಸಿಕೊಂಡು ಅಲ್ಲಿ ಬಂಡೆಗಳನ್ನ ಬ್ಲಾಸ್ಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಇತ್ತೀಚೆಗೆ ಕೂಡ ಕೆಲವೊಂದಷ್ಟು ಕ್ವಾರಿಗಳು ಕೂಡ ಹೊಸದಾಗಿ ಓಪನ್ ಆಗಿದೆ ಅಂತ ಹೇಳಿ ಮಾಹಿತಿ ಕೂಡ ಇದೆ. ಹೀಗಾಗಿ ಕೆಲವೊಂದಷ್ಟು ಜನ ಅಂದ್ರೆ ಇಲ್ಲಿ ಜಿಲೆಟಿನ್ ಕಡ್ಡಿಯನ್ನ ಬಳಸಿಕೊಂಡು ಬಂಡೆನ ಬ್ಲಾಸ್ಟ್ ಮಾಡ್ತಾ ಇರಲ್ಲ, ಅಲ್ಲಿ ಕಾರ್ಮಿಕರನ್ನ ಕೆಲವೊಂದಷ್ಟು ಜನರನ್ನ ಕರೆಸಿ ಅವ್ರನ್ನ ವಿಚಾರಣೆ ಮಾಡುವಂತ ಕೆಲಸಗಳು ಈಗಾಗಲೇ ಆಗಿದೆ. ಜೊತೆಗೆ ಅಲ್ಲಿ ಕಾರ್ಮಿಕರನ್ನ ಕರೆಸಂತ ಸಂದರ್ಭದಲ್ಲಿ ಈ ಜಿಲೆಟಿನ್ ಕಡ್ಡಿ ಬಗ್ಗೆ ಮಾಹಿತಿನ ಪಡ್ಕೊಂಡಿದ್ದಾರೆ. ಕೆಲವರು ಆ ಜಿಲೆಟಿನ್ ಕಡ್ಡಿನ ನಾವು ಬಳಸಿದ್ರು ಕೂಡ ದೊಡ್ಡ ಮಟ್ಟದ ಒಂದು ಸ್ಫೋಟಕ ವಸ್ತುಗಳನ್ನ ನಾವು ಬಳಸೋದಿಲ್ಲ ಅಂತ ಹೇಳಿ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ
ಆ ಒಂದು 2 ಅವರ್ ಮುಂಚಿತವಾಗಿ ಮೋದಿ ಅವರು ಬರೋಕ್ಕಿಂತ ಮುಂಚಿತವಾಗಿ 2 ಅವರ್ ಮುಂಚೆ ಸಿಕ್ಕಿದಂತ ಈ ಜಿಲೆಟಿನ್ ಕಡ್ಡಿ ಏನಿದೆ ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಬೆಳಗ್ಗೆಯಿಂದ ಒಂದು 10 ಗಂಟೆ ಒಳಗಾಗಿ ಓಡಾಡಿದಂತ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಜೊತೆಗೆ ಅನುಮಾಸ್ಪದವಾಗಿ ಓಡಾಡ್ತಿದ್ದಂತ ವ್ಯಕ್ತಿಗಳು ಯಾರು, ಜೊತೆಗೆ ಯಾರಾದ್ರೂ ಆ ಒಂದು ಆದ್ರೆ ಏನ್ ಈ ಬ್ರಿಡ್ಜ್ ಪಕ್ಕ ಕಾಂಪೌಂಡ್ ಬಳಿ ಪತ್ತೆ ಐತಲ್ಲ ಈ ಜಿಲೆಟಿನ್ ಕಡ್ಡಿ, ಅಲ್ಲಿ ಹೋಗಿದಂತ ವ್ಯಕ್ತಿಗಳ ಬಗ್ಗೆ ಮಾಹಿತಿನ ಪಡಿತಾ ಇದ್ದಾರೆ. ಹೀಗಾಗಿ ಅಲ್ಲಿರುವಂತ ಸುತ್ತಮುತ್ತ CCTVಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಇಲ್ಲಿ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿ, ಯಾಕಂದ್ರೆ ಒಬ್ಬ ಪ್ರಧಾನಿ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಜಿಲೆಟಿನ್ ಅಂದ್ರೆ ಸ್ಫೋಟಕ ವಸ್ತುಗಳು ಪತ್ತೆ ಆಗುತ್ತೆ, ASP ಟೀಮ್ ಕೂಡ ಚೆಕ್ ಮಾಡುವಂತ ಸಂದರ್ಭದಲ್ಲಿ ಪತ್ತೆ ಆಗುತ್ತೆ. ಹೀಗಾಗಿ ಎಲ್ಲೋ ಒಂದು ನೋಡಿದ್ರೆ ಪೊಲೀಸ್ನರ ಒಂದು ಭದ್ರತಾ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಹೀಗಾಗಿ ಪೊಲೀಸ್ನವರಿಗೆ ಸಾಕಷ್ಟು ದೊಡ್ಡ ತಲೆನೋವಾಗಿದೆ ಈ ಒಂದು ಪ್ರಕರಣ. ಈಗಾಗಲೇ ಸ್ಥಳೀಯ ಜನರನ್ನು ಕೂಡ ಮಾಹಿತಿಯನ್ನ ಪಡೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಈಗಾಗಲೇ 4 ವಿಶೇಷ ತಂಡಗಳನ್ನು ಮಾಡಿಕೊಂಡು ತನಿಖೆನ ಕೂಡ ಮುಂದುವರಿಸ್ತಿದೆ.